ಡಾಕ್ಟರ್ ರವಿ ತಿರ್ಲಾಪುರ್ ಮಾನ್ಯ ಕಂದಾಯ ಸಚಿವರ ಆಪ್ತ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಇವರುಗಳು ಅನ್ಯ ಕಾರ್ಯ ನಿಮಿತ್ತ ತೆರಳಬೇಕಾಗಿರೋದ್ರಿಂದ ಅನಿವಾರ್ಯವಾಗಿ ನಾನೀಗ ಪ್ರಥಮವಾಗಿ PUCಯಲ್ಲಿ ಹಾಗೂ SSLCಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸಮಾಧಾನಕರವಾಗಿರುವಂತಹ ಬಹುಮಾನಗಳನ್ನು ತೆಗೆದುಕೊಂಡಂತಹ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಆ ವಿದ್ಯಾರ್ಥಿಗಳು ಈ ಕೆಳಕಂಡಿನಂತಿದ್ದಾರೆ. SSLC ವಿದ್ಯಾರ್ಥಿಗಳು ಪ್ರಶಾಂತ್ CB ಪ್ರಥಮ, ಜೋರಾದ ಚಪ್ಪಾಳೆ ಪ್ಲೀಸ್. SSLC ವಿದ್ಯಾರ್ಥಿಯಾಗಿರುವಂತಹ ತ್ರಿವೇಣಿ NG ದ್ವಿತೀಯ, ಜೋರಾದ ಚಪ್ಪಾಳೆ. ಪ್ರಶಾಂತ್ CB ಅವರು ಪಡೆದಿರುವಂತಹ ಅಂಕಗಳು 620, ಜೋರಾದ ಚಪ್ಪಾಳೆ ಬರಲಿ. 99.20 ಅಂಕಗಳನ್ನು ಗಳಿಸಿ ಪ್ರಥಮ ಸ್ಥಾನದಲ್ಲಿದ್ದಾರೆ. ಎರಡನೇ ಸ್ಥಾನ ತ್ರಿವೇಣಿ NG 618 ಅಂಕಗಳನ್ನು ಪಡೆದು 98.88 ಅಂಕಗಳೊಂದಿಗೆ ಬರುತ್ತಿದ್ದಾರೆ ವೇದಿಕೆಗೆ. ದ್ವಿತೀಯ ಬಹುಮಾನ. ಮಾನಸ ದೊಡ್ಮನಿ 614 ಅಂಕಗಳನ್ನು ಗಳಿಸಿದ್ದಾರೆ. ಇವರು 98.2 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ತೃತೀಯ ಬಹುಮಾನ. ಜೋರಾದ ಚಪ್ಪಾಳೆ ಪ್ಲೀಸ್. ನೆಕ್ಸ್ಟ್ ವಿಶ್ವಾಸ್ ಕಲ್ಮನೆ 609 ಅಂಕಗಳನ್ನು ಗಳಿಸಿದ್ದಾನೆ. ಈ ವಿದ್ಯಾರ್ಥಿ 97.44 ಅಂಕಗಳೊಂದಿಗೆ ಸಮಾಧಾನಕರ ಬಹುಮಾನವನ್ನು ಪಡೆದುಕೊಂಡಿದ್ದಾನೆ. ಹಾಗೆಯೇ ಈ ವರ್ಷದ 24-25ನೇ ಸಾಲಿನ PUC ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ನಿಶಾ R ಎಲೆಗರ್ 590 ಅಂಕಗಳು, 98.33. ಜೋರಾದ ಚಪ್ಪಾಳೆ. ಪ್ರಮಾಣ ಪತ್ರದೊಂದಿಗೆ ಬನ್ನಿ ಯಾರು. ಪ್ರಥಮ ಬಹುಮಾನ. ದ್ವಿತೀಯ ಬಹುಮಾನ ಸಹನಾ KA 589 ಅಂಕಗಳು, 98.16 ಅಂಕಗಳು. ದ್ವಿತೀಯ ಬಹುಮಾನ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ಬಸವಂತ್ ದಿವ್ಯಾ VS 586 ಅಂಕಗಳು, 97.66. ತೃತೀಯ ಬಹುಮಾನ. ಬಸವಂತ್ KR 583 ಅಂಕಗಳು, 97.16. ಸುಹಾಸ್ KA 589, 98.16. ದ್ವಿತೀಯ ಬಹುಮಾನ PUCಯಲ್ಲಿ. ವಿದ್ಯಾರ್ಥಿಗಳಿಗೆ ಸನ್ಮಾನಗೈದಂತಹ ಎಲ್ಲ ವೇದಿಕೆಯ ಮೇಲಿನ ಎಲ್ಲ ಗಣ್ಯ ಮಾನ್ಯರಿಗೂ ಸಹ ನಮ್ಮ ಸಂಘದ ವತಿಯಿಂದ ಹೃದಯಪೂರ್ವಕವಾಗಿರುವಂತಹ ಧನ್ಯವಾದಗಳು. ವಿದ್ಯಾರ್ಥಿಗಳನ್ನು ಕುರಿತು ನುಡಿಯನ್ನು ಆಡಬೇಕು ಅಂತೇಳಿ ಶ್ರೀ M ದಾರುಕೇಶ್ ಸರ್ ಹಿರಿಯ ಉಪನ್ಯಾಸಕರು ಡಯಟ್ ಇವರಿಗೆ ನಾನು ಒಂದೆರಡು ನಿಮಿಷ ಮಾತಾಡಲಿಕ್ಕೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ರವಿ ತಿರ್ಲಾಪುರ್ ಸಾರು ಹೊರಟರು ಅಂದಿದ್ದಕ್ಕೆ ನಾನು ಬಂದೆ. ಯಾಕಂದರೆ ಅವರು ರಾಜ್ಯ ಮಟ್ಟದಲ್ಲಿ ಇರುವಂಥವ್ರು, ಮಂತ್ರಿಗಳ ಹತ್ರ ಇರುವಂಥವ್ರು. ಮುಂದಿನ ಕಾರ್ಯಕ್ರಮ ನಮ್ಮದು ಒಂದು ವೀರಶೈವ ನಮ್ಮ ಲಿಂಗಾಯತ ನೌಕರರ ಪತ್ತಿನ ಸಹಕಾರ ಸಂಘಕ್ಕೆ ಅವರು ಒಂದು ಸೈಟ್ ಕೊಡಿಸ್ತಾರೆ. ಆಮೇಲೆ ನಮಗೆ ಒಂದು ಬಿಲ್ಡಿಂಗ್ ಕಟ್ಸ್ಕೊಡುವಂಥ ಒಂದು ಪ್ರಯತ್ನದಲ್ಲಿ ಅವರ ಕೊಡುಗೆ ಬಹಳ ಇದೆ.
ನಮ್ಮ ಇನ್ನೊಂದು ಎಷ್ಟು 2-3 ಕೇಳವಿದ್ದಾವೆ, ಸಾಹೇಬ್ರಿದ್ದಾರೆ ಅಂತ ಒಂದು ಭಿನ್ನಹ ನಂದು. ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಏನಂದರೆ ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಸಮಾಜದ ಸಂಸ್ಕೃತಿ ಉಳಿಬೇಕು. ಜಗಜ್ಯೋತಿ ಬಸವೇಶ್ವರರ ಪ್ರತಿಮೆಗೆ ನಾವೆಲ್ಲ ಮಾಲಾರ್ಪಣೆ ಮಾಡಿ ನಮಸ್ಕಾರ ಮಾಡಿದ್ದೀವಿ. ನಾನು ಅಣ್ಣವ್ರ ಹತ್ರ ಮಾತಾಡುವಾಗ ಹೇಳಿದರು, ಶಿವಪೂಜೆ, ಲಿಂಗಧಾರಣೆ, ವಿಭೂತಿ, ಭಸ್ಮ ಇಂಥವು ಒಂದು ಸ್ವಲ್ಪ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿಸ್ಬೇಕು ಜೊತೆಗೆ ಅನ್ನುವಂಥದ್ದು ಮೊದಲನೇ ವಿನಂತಿ ನಮ್ಮದು. ಎರಡನೇ ವಿನಂತಿ ಏನಂದರೆ, ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಅಷ್ಟೂ ಜನ ಏನು ಇವತ್ತು ಕೂತ್ಕೊಂಡು, ಆಮೇಲೆ ಈ ಒಂದು ನಮ್ಮ ಪತ್ತಿನ ಸಹಕಾರ ಸಂಘದ ಎಲ್ಲ ಸದಸ್ಯರುಗಳು ಆ ಸರ್ಟಿಫಿಕೇಟು ಅದನ್ನೆಲ್ಲ ಮಾಡಿ ನೋಡಿದರೆ ನಿಜವಾಗ್ಲೂ ಭಾಳ ಖುಷಿ ಆಯಿತು. ಸರ್, ನಿಮಗೆ ಒಂದು ಹ್ಯಾಟ್ಸ್ ಆಫ್. ಎಲ್ಲ ಪೋಷಕರು ಮತ್ತು ವಿದ್ಯಾರ್ಥಿಗಳ ಪರವಾಗಿ ನಿಮಗೊಂದು ದೊಡ್ಡ ಚಪ್ಪಾಳೆ ಸರ್ ನಿಮಗೆ. ಈ ಸಂದರ್ಭದಲ್ಲಿ ನಾವು ಏನು ಪೋಷಕರಲ್ಲಿ ಮತ್ತು ಮಕ್ಕಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ, ಮುಂದಿನ ದಿನಗಳಲ್ಲಿ ಏನು 900 ಇದೆ ಸರ್, ಇದು ಏನು ತಾವು ಬಂದಿದ್ದೀರಿ, ನನ್ನ ಒಂದು ಕಳಕಳಿಯ ಮನವಿ, ಒಂದು ಸಣ್ಣ ಕಾನ್ಸೆಪ್ಟ್ ಏನಂದರೆ ಈಚ್ ಒನ್ ಕ್ಯಾಚ್ ಒನ್ ಅಂತ. 900 ಜನ ಏನಿದಾರಲ್ಲ ಸರ್, ಮುಂದಿನ ಸರಿಗೆ 1800 ಜನ ಪತ್ತಿನ ಸಹಕಾರಿ ಸಂಘದ ಸದಸ್ಯರಾಗಬೇಕು ಅಂತ ನಂದು ವಿನಂತಿ ಮತ್ತು ಸ್ವಾರ್ಥ ಕೂಡ. ಯಾಕಂದರೆ ನಾವು ಸಂಘವನ್ನು ಬೆಳೆಸಬೇಕು, ಸ್ಟ್ರೆಂತ್ ಜಾಸ್ತಿ ಆಗಬೇಕು ಅನ್ನೋಂಥದ್ದು. ಇದು ಎರಡನೇದು. ಮೂರನೇದು, ಇನ್ನು ನಮ್ಮ ವಿದ್ಯಾರ್ಥಿಗಳು ಬಂದಿದ್ದಾರೆ ಇಲ್ಲಿ. ನೀವು ಇವತ್ತು ಹೊರಗಡೆ PUC ಮುಗಿಸ್ಕೊಂಡು ಹೊರಗಡೆ ಹೋದರೆ ಬೆಂಗಳೂರಂಥ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳೋದು ಕೂಡ ಅತ್ಯಂತ ಮುಖ್ಯ ಆಗುತ್ತೆ. ನೀವು ಯಾರೋ ಅನಾಥರು ಇದ್ದಂಗೆ ಇರಬಾರ್ದು. ನೀವೆಲ್ಲರೂ ಎಲ್ಲೇ ಹೋದರೂ ಕೂಡ ಇವರು ನಮ್ಮ ವೀರಶೈವರು, ಇವ್ರು ನನ್ನ ಸ್ನೇಹಿತ, ಇವ್ರು ನನ್ನ ಅಣ್ಣ, ಇವ್ರು ನನ್ನ ತಮ್ಮ, ಇವ್ರು ನನ್ನ ತಂಗಿ, ನನ್ನ ಅಕ್ಕ ಅನ್ನೋಂಥ ಒಂದು ಮನೋಭಾವನೆ ನಿಮ್ಮಲ್ಲಿ ಬೆಳೀಲಿ ಅನ್ನೋಂಥ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜನೆ ಮಾಡಿದ್ದೀವಿ ಅನ್ನೋದನ್ನು ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಇನ್ನು 10 ವರ್ಷ, 15 ವರ್ಷ, 20 ವರ್ಷಕ್ಕೆ ಇಲ್ಲಿ ಯಾರು ಇರ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ. ಆದರೆ ಈ ಯುವ ಪೀಳಿಗೆಗೆ ಇದು ಮುಟ್ಟಬೇಕು, ಇದು ರೀಚ್ ಆಗಬೇಕು. ನೀವುಗಳೆಲ್ಲರೂ ಇದು ನನ್ನ ಸಮಾಜ ಅನ್ನೋ ಭಾವನೆ, ನಾವೆಲ್ಲರೂ ಒಂದು ಅನ್ನೋ ಮನೋಭಾವನೆ ಬರಬೇಕು. ದಯವಿಟ್ಟು ಈ ನಿಟ್ಟಿನಲ್ಲಿ ಈ ಒಂದು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ನಮ್ಮ ಸಾಹೇಬರು ಏನಿದ್ದಾರೆ, ರವಿ ತಿರ್ಲಾಪುರ್ ಸಾಹೇಬರು ಮತ್ತು ನಮ್ಮ AC ಮೇಡಮ್ ಅವರು, ಮಮತಾ ಮೇಡಮ್ ಅವರು ಇದ್ದಾರೆ. ನಾನು ದೊಡ್ಡ ದೊಡ್ಡ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತೀನಿ, ನಾವು ಹುಟ್ತೀವಿ, ಸಾಯ್ತೀವಿ. ಅದರ ಮಧ್ಯೆ ನನ್ನ ಸಮಾಜಕ್ಕೆ, ಹುಟ್ಟ ಊರಿಗೆ, ಹುಟ್ಟಿದ ಸಮಾಜಕ್ಕೆ, ಹುಟ್ಟಿದ ಹೆತ್ತ ತಾಯಿಗೆ, ಹೆತ್ತ ಸಮಾಜಕ್ಕೆ ಋಣವನ್ನು ತೀರಿಸದೆ ಹೋದರೆ ಖಂಡಿತ ಈ ಜನ್ಮ ಸಾರ್ಥಕ ಆಗೋದಿಲ್ಲ ಅನ್ನೋಂಥ ಭಾವನೆ ನಾವು ಖಂಡಿತವಾಗ್ಲೂ ಇಟ್ಕೋಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಮುಂದಿನ ವರ್ಷ ಏನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಗುತ್ತೆ, ಆ ಕಾರ್ಯಕ್ರಮದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಪತ್ತಿನ ಸಹಕಾರ ಸಂಘದ ಒಂದು ಸ್ವಂತ ಕಟ್ಟಡವನ್ನು, ಒಂದು ಸ್ವಂತ ಬಿಲ್ಡಿಂಗು ಮತ್ತು ಒಂದು ಸ್ವಂತ ಸಮುದಾಯ ಭವನ, ಯಾಕೆಂದರೆ ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಮುಂದಿನ ಪೀಳಿಗೆಗೋಸ್ಕರ ನಾವು ಮಾಡ್ತೇವೆ ಹೊರತು ಬೇರೆ ಇನ್ನೇನು ಇಲ್ಲ ಅನ್ನೋಂಥ ಒಂದು ರಿಕ್ವೆಸ್ಟನ್ನು ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯರಲ್ಲಿ ಕೇಳ್ಕೊಳ್ತೀನಿ. ಆಮೇಲೆ ಅವರು ರಾಜ್ಯ ಮಟ್ಟದಲ್ಲಿ ತುಂಬ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ವೀರಶೈವ ಲಿಂಗಾಯತ್ ಸೊಸೈಟಿ ಅನ್ನೋಂಥದ್ದು, ಅವ್ರು ಕೆಲಸ ಯಾವಾಗ ಮಾಡ್ತಾರೋ, ಸಂಘಟನೆ ಯಾವಾಗ ಮಾಡ್ತಾರೋ, ನಿಜವಾಗ್ಲೂ ಸರ್ ರಿಯಲಿ ಹ್ಯಾಟ್ಸ್ ಆಫ್ ಟು ಯು. ತುಂಬ ಒಂದು ನಮ್ಮ ದಾವಣಗೆರೆ ಮೇಲೆ ನಿಮಗೆ ಒಂದು ಒಳ್ಳೆಯ ಮಧ್ಯಭಾಗದ ಕರ್ನಾಟಕ, ಇದನ್ನು ಒಂದು ತಾವು ಆ ನಿಟ್ಟಿನಲ್ಲಿ ಚಿಂತನೆ ಮಾಡಿ ನಮಗೆ ಸೌಲಭ್ಯಗಳನ್ನು ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಕಲ್ಪಿಸ್ಕೊಡ್ಬೇಕು. ನೀವು ಬೆಂಗಳೂರಂಥ ಬೇರೆ ಬೇರೆ ಒಳ್ಳೊಳ್ಳೆ ಕಾಲೇಜುಗಳಿಗೆ ಸೀಟ್ ಬೇಕಪ್ಪ ಅಂದರೆ, ಅಥವಾ ಮುಂದೆ ಏನೋ ನಿಮಗೆ ಫೆಸಿಲಿಟಿ ಬೇಕಂದರೆ ಇಲ್ಲಿ ಕೂತಿರುವಂಥ ಎಲ್ಲ ಅಧಿಕಾರಿಗಳ ಸೇವೆಯನ್ನು ನೀವು ಬಳಸ್ಕೋಬೋದು. ದಯವಿಟ್ಟು ನಾನು ಪೇರೆಂಟ್ಸಲ್ಲಿ ವಿನಂತಿ ಮಾಡ್ತೀನಿ, ನೀವು ಯಾರು ಹಿಂಜರಿಕೆ ಮಾಡ್ಕೊಳ್ಳೋದು ಬೇಡ. ನಾವೆಲ್ಲ ಒಂದೇ ಕುಟುಂಬದವರು, ನಾವೆಲ್ಲರೂ ಒಂದೇ ಅನ್ನೋಂಥ ಭಾವನೆಯಿಂದ ಇದೇನು ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ನಿಮ್ಗೆ ಏನು ಕೆಲಸಗಳಿತ್ತು ಅಂದರೆ ಆಯಾ ಇಲಾಖೆ ಎಲ್ಲ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ನಮ್ಮ ಸಮಾಜ, ನಮ್ಮ ಬಳಗ ಒಗ್ಗಟ್ಟಾಗಿ ನಾವು ಮುನ್ನಡೆಯೋಣ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ ಸರ್. ನಮಸ್ಕಾರ. ನಮ್ಮ ಸಮಾಜದ ಉದ್ಧಾರಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಅನ್ನೋದನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಹೇಳಿದಂತಹ ನಮ್ಮ ದಾರ್ಕೇಶ್ ಸರ್ ಅವರಿಗೆ ಹೃದಯಪೂರ್ವಕವಾಗಿರುವಂಥ ಧನ್ಯವಾದಗಳು. ಹಾಗೆಯೇ ಅವರಿಗೆ ಒಂದು ಸನ್ಮಾನ. ಪೋಷಕರನ್ನ ಕುರಿತು ನುಡಿಬೇಕು ಅಂತೇಳಿ ಶ್ರೀ ಬಿ ಪಾಲಾಕ್ಷಿ, ಜಿಲ್ಲಾ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಇವರನ್ನು ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲಿನ ಗಣ್ಯರೇ, ಸಮಸ್ತ ಸಮಾಜ ಬಾಂಧವರೇ, ವಿದ್ಯಾರ್ಥಿನಿಯರೇ, ಮಾಧ್ಯಮ ಮಿತ್ರರೇ, ಸಾರ್ವಜನಿಕ ಬಂಧುಗಳೇ, ಸ್ನೇಹಿತರೆ, ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ಎಲ್ಲ ವೇದಿಕೆ ಮೇಲಿನ ಗಣ್ಯರು ಹೇಳಿದ್ದಾರೆ.
ನಾನೇನು ಮಾತಾಡಲ್ಲ ಅಂತ ಹೇಳಿದ್ದೆ. ಯಾಕೆಂದರೆ ಮುಂದೆ ಕೂತಿರ್ತಕ್ಕಂಥವರ ಒಂದು ಪೇಷನ್ಸನ್ನು ನೋಡಿ ಇಲ್ಲಿ ಮಾತನಾಡಬೇಕು. ಯಾಕೆ ಅಂದರೆ ಕೆಲವು ಸಂದರ್ಭಗಳಲ್ಲಿ ಅವ ಗಂಗಾವತಿ ಪ್ರಾಣೇಶ್ ಹೇಳ್ತಿರ್ತಾರೆ, ನಗೆ ಹನಿ ಆ ಚಟಾಕಿ ಥರ ಮಾತನಾಡೋರನ್ನ ನೋಡ್ತಾರಲ್ಲ ಜನ, ಯಾವನ್ ಕರ್ಕೊಂಬಂದನಲ್ಲ ಅವನು ಹುಡುಕ್ತಿರ್ತಾರಂತ. ಹಂಗೆ ಮತ್ತು ಕರ್ಕೊಂಬಂದರ್ನು ನೀವು ಹುಡುಕೋದು ಬೇಡ. ಆ ನಿಟ್ಟಿನಲ್ಲಿ ನಾನು ಹೇಳೋದು, SSLC PUCಯಲ್ಲಿ ಈಗಾಗಲೇ ಒಂದು 6ರಿಂದ 8 ಜನ ವಿದ್ಯಾರ್ಥಿನಿಯರು ಏನು ಈಗಾಗಲೇ ಪ್ರಶಸ್ತಿ ಸ್ವೀಕಾರ ಮಾಡಿದ್ರಿ. ಅವರನ್ನು ಒಳಗೊಂಡಂತೆ ಸಮಸ್ತ ವಿದ್ಯಾರ್ಥಿನಿಯರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ತಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಸಲ್ಲಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ ಇಷ್ಟೇ, ನಾನು ಪೋಷಕರಿಗಿಂತ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡೋದು ಹೆಚ್ಚು. ನಾವೆಲ್ಲ ಏನು ಇಲ್ಲಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರು, ಈಗ ಹೀಗೆ ತಾನೇ ನಿರ್ಗಮಿಸಿದಂತಹ ರವಿ ತಿರ್ಲಾಪುರ್ ಸರ್ ಇರ್ಬೋದು, ಮೇಡಮ್ನರಿರ್ಬೋದು, ಇನ್ನು ಉಳಿದಂಥ ಎಲ್ಲ ಹಿರಿಕಿರಿಯರಿರ್ಬೋದು, ನಾವ್ಯಾರೂ ಕೂಡ ನಿಮ್ಮ ಕಾಲಘಟ್ಟದಲ್ಲಿ ನಿಮ್ಮಷ್ಟು ಸೌಲಭ್ಯಗಳನ್ನು ಹೊಂದಿ ಈ ಸ್ಥಾನವನ್ನು, ಈ ವೇದಿಕೆಯನ್ನು ಅಲಂಕರಿಸಿದವರಲ್ಲ. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಈಗಿರ್ತಕ್ಕಂಥ ಪೀಳಿಗೆಗೆ ಸಾಕಷ್ಟು ಸೌಲಭ್ಯಗಳು, ಅವಕಾಶಗಳು ಎಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪೇರೆಂಟ್ಸ್ ಕೊಡ್ತಾ ಇದ್ದಾರೆ. ನಾನು ಉಪನ್ಯಾಸಕನಾಗಿ ಪರೀಕ್ಷಾ ಕೇಂದ್ರಗಳಲ್ಲಿ ನೋಡ್ತಿರ್ತೀನಿ, ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾರೋ ಪೋಷಕರು ಪರೀಕ್ಷೆ ಬರೀತಾರೋ ನನಗೆ ಭಾಳಷ್ಟು ಸಲ ಸಂದೇಹ ಆಗುತ್ತೆ. ಅಷ್ಟರ ಮಟ್ಟಿಗೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸ್ತಕ್ಕಂಥ ಪೋಷಕ ವರ್ಗ, ಈ ರೀತಿಯಾದಂಥ ಒಂದು ಸಮಾಜ ವರ್ಗ ನಿಮಗೆ ಲಭಿಸಿದೆಯಲ್ಲ, ಅದು ನಿಮ್ಮ ದೊಡ್ಡ ಪುಣ್ಯ. ಅದನ್ನು ನೀವು ಸರಿಯಾದ ರೀತಿ ಸದುಪಯೋಗ ಪಡಿಸ್ಕೊಂಡು ಮುಂದೆ ನೀವು ಕೂಡ ಈ ಸಮಾಜಕ್ಕೆ ಏನೋ ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು, ಯೋಚನೆಯನ್ನು ಮಾಡ್ತೀರಲ್ಲ, ಅದನ್ನು ಈ ಸಮಾಜ, ಈ ಸಂಘ ಬಯಸ್ತದೆ ಹೊರತು ಇನ್ನೇನನ್ನೂ ಕೂಡ ನಿಮ್ಮಿಂದ ಬಯಸೋದಿಲ್ಲ. ವಿದ್ಯಾರ್ಥಿ ದಶೆಯಲ್ಲಿ ಮುಖ್ಯವಾಗಿ ನಾವೇನು ಆಶ್ರಮಗಳನ್ನು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ನೋಡ್ತೀವಿ. ಅದರಲ್ಲಿ ನೀವು ಮೊದಲ ಕಾಲಘಟ್ಟದಲ್ಲಿ ತಾವೇನಿದಿರಿ, ಈ ಜೀವನದ ಪ್ರಮುಖವಾದಂಥ 3 ಉದ್ದೇಶಗಳಿದೆ. 1 ಶಿಸ್ತು, 2 ಜ್ಞಾನ ಸಂಪಾದನೆ, 3 ಸಚ್ಚಾರಿತ್ಯ. ಈ 3ಅನ್ನು ತಾವು ತಮ್ಮ ಜೀವನದಲ್ಲಿ ಸರಿಯಾದ ರೀತಿ ಅಳವಡಿಸಿಕೊಂಡಿದ್ದೆ ಆದರೆ ನಿಜಕ್ಕೂ ಸಮಾಜದಲ್ಲಿ ನೀವೇನೆಲ್ಲ ಆಗ್ತೀರಿ ಅನ್ನೋದಕ್ಕಿಂತ ಉತ್ತಮವಾದಂತಹ ಪ್ರಜೆಗಳಾಗಲಿಕ್ಕೆ ಸಾಧ್ಯ. ಸಂಸ್ಕೃತಿ ಅಂದಾಗ ನಾವು ಜ್ಞಾನ, ಕಲೆ, ಸಾಹಿತ್ಯ, ನಂಬುಗೆ, ರೂಢಿ, ಸಂಪ್ರದಾಯ, ಆಚರಣೆ, ಮೌಲ್ಯ, ತತ್ವ, ಆದರ್ಶ, ಸಿದ್ಧಾಂತ, ಕಲೆ ಇವೆಲ್ಲವುಗಳನ್ನು ಹೇಳ್ತಿರ್ತೀವಿ. ಅದರ ಭಾಗವಾಗಿ ಇದು ಒಂದು ಕಾರ್ಯಕ್ರಮ. ಈ ಸಂಸ್ಕೃತಿ, ಉತ್ತಮವಾದಂಥ ಸಂಸ್ಕಾರವನ್ನು ತಾವು ಬೆಳೆಸ್ಕೊಂಡಿದ್ದೆ ಆದರೆ ಅದೇ ನೀವು ಈ ಸಮಾಜಕ್ಕೆ ಕೊಡಬಹುದಾದಂತಹ ಒಂದು ಅತ್ಯಂತ ಬೃಹತ್ ಪ್ರಮಾಣದ ಕೊಡುಗೆ. ಅದರ ಜೊತೆಗೆ ಒಳ್ಳೆಯ ಅಂಕಗಳನ್ನು ಪಡ್ಕೊಂಡಿದ್ದೀರಿ. ಮುಂದೆ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ತಮಗೆಲ್ಲರಿಗೂ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ್. ಥ್ಯಾಂಕ್ ಯು, ಧನ್ಯವಾದ. ತಮ್ಮ ಮಾತುಗಳಲ್ಲಿ ಹೇಳಿ ನಿಮಗೆ ಸ್ಫೂರ್ತಿ ನೀಡಿದಂತಹ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಹಿರಿಯರಾಗಿರುವಂಥವರು ಇಲ್ಲಿ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನೀಗ ಬರಮಾಡ್ಕೊಳ್ತಾ ಇದ್ದೀನಿ. ಶ್ರೀ ವಾಮದೇವಪ್ಪ ಸರ್, ಜಿಲ್ಲಾಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್, ಅವರು ಕೆಲವು ಹಿತನುಡಿಗಳನ್ನು ತಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮ್ಮ ಕನ್ನಡ ನಾಡಿನ ಅಧಿದೇವತೆ ಭುವನೇಶ್ವರಿ ಆಶೀರ್ವಾದ. ಈಗ ತಾನೇ ಸನ್ಮಾನ ಪಡೆದಿದ್ದೀರಿ ಮತ್ತು ಸನ್ಮಾನ ಪಡೆಯೋರಿದ್ದೀರಿ. ಅವರಿಗೆ ಯಶಸ್ಸು ದೊರಕುವಂಥ ಧೀಶಕ್ತಿಯನ್ನು ಕನ್ನಡ ತಾಯಿ ಭುವನೇಶ್ವರಿ ಕರುಣಿಸಲಿ ಅಂತ ಹೇಳ್ತಾ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ, ನಾನು ಮಾತಾಡೋದಿಲ್ಲ ಅಂದರೂ ಕರೆದಿದ್ದಾರೆ. ಕಾರಣ ಇಷ್ಟೇ, ಇದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಗುವಂಥ ಅಗೌರವ ಅಂತ ತಿಳ್ಕೊಂಡು ಅವ್ರು ಕರೆದಿದ್ದಾರೆ ಅಂತ ನಾನಾದರೂ ಭಾವಿಸ್ಕೊಂಡು ನಾನು ಮಾತುಗಾರನೇ. ಆದರೆ ಈ ಸಂದರ್ಭದಲ್ಲಿ ಮಾತಾಡೋಲ್ಲ. ಯಾಕೆ ಅಂದರೆ ವೇಳೆ ಭಾಳ ಆಗಿದೆ. ಇನ್ನೂ ಸನ್ಮಾನಿತರಿದ್ದಾರೆ, ಊಟ ಮಾಡೋರಿದ್ದಾರೆ. ಆದರೆ ಒಂದೇ ಒಂದು, ಈಗ ಸಂಘ ಪ್ರಾರಂಭವಾಗಿ 5-6 ವರ್ಷಗಳಲ್ಲಿ ಭಾಳ ಉತ್ತಮವಾದಂಥ ಕಾರ್ಯ ಲೋಕಣ್ಣ ಮಾಗೂಡವರು ಮತ್ತು ರೇವಣಸಿದ್ದಪ್ಪ ಅಂಗಡಿ ಮತ್ತು ತಂಡ ಮಾಡ್ತಾಯಿದೆ. ಅವ್ರನ್ನ ಪ್ರಪ್ರಥಮವಾಗಿ ನಾನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಮ್ಮ ಸಂಘಟನಾ ಕಾರ್ಯದರ್ಶಿ, ನಮ್ಮ ಗೌರವ ಕಾರ್ಯದರ್ಶಿನೂ ಹೌದು ರೇವಣಸಿದ್ದಪ್ಪ ಅಂಗಡಿ. ಆ ಕಾರಣಕ್ಕಾಗಿ ನಾನು ಅವರ ತಂಡವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹಾಗೂ ಎಲ್ಲ ಕನ್ನಡದ ಮನಸ್ಸುಗಳ ಪರವಾಗಿ
ಇಂಥ ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡಿ ನಾವು ಇವತ್ತು ಈ ಕನ್ನಡ ಭವನವನ್ನು ನಿಮಗಾಗಿ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ಸಾಹಿತ್ಯ ಪರಿಷತ್ ಮಾಡಿದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ, ಕೊನೆಯದಾಗಿ ಕುವೆಂಪುರವರ ಮಾತು, ನೀವೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳಾಗೋರು ಇದ್ದೀರಿ. ನಮ್ಮ ಮಾನ್ಯ ಅಮ್ಮವರು ಕೂಡ ಈಗ ತಾನೇ ಉದ್ಘಾಟನೆ ನುಡಿಯನ್ನು ಆಡಿ ಉತ್ತಮವಾದಂಥ ಮಾತಾಡಿದ್ದಾರೆ. ನಮ್ಮ ರವಿ ಸರ್ ಮಾತಾಡಿದ್ದಾರೆ, ಮತ್ತು ಎಲ್ಲರೂ ಕೂಡ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಅವುಗಳು ಜೀವನದಲ್ಲಿ ಒಂದು ಮಾತು ನಿಮ್ಮ ಜೀವನದ ಪರಿವರ್ತನೆಗೆ ಕಾರಣ ಆಗುತ್ತೆ ಅನ್ನುವಂಥ ಮಾತನ್ನು ನೀವು ನೆನಪಿಟ್ಕೊಳ್ಳಿ. ಕುವೆಂಪುರವರ ಕೊನೆ ಮಾತು, ನೀವೆಲ್ಲಾದರೂ ಇರಿ, ನೀವೆಂತಾದರೂ ಇರಿ, ನೀವೆಂದೆಂದಿಗೂ ಕನ್ನಡವಾಗಿರಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ. ಹಿರಿಯರು ನಿಜವಾಗ್ಲೂ ಉತ್ತಮವಾದಂಥ ಸಂದೇಶವನ್ನು ಕೊಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆ ಹಿರಿಯರಾಗಿರುವಂಥ ವಾಮದೇವಪ್ಪ ಸರ್ ಅವರಿಗೆ ನಾವೀಗ ಗೌರವ ಸಮರ್ಪಣೆಯನ್ನು ಮಾಡುವಂಥ ಸಮಯ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನುವಂಥ ವಾಣಿಗೆ ಅವರಿಗೆ ಹೃದಯಪೂರ್ವಕವಾಗಿರುವಂಥ ಧನ್ಯವಾದಗಳು. ಹಾಗೆಯೇ ಇನ್ನೋರ್ವ ಅತಿಥಿಗಳು ಡಾಕ್ಟರ್ ರಾಘವೇಂದ್ರ ಪ್ರಸಾದ್ GC, ಉಪನಿರ್ದೇಶಕರು, ತೋಟಗಾರಿಕೆ ಇಲಾಖೆ, ದಾವಣಗೆರೆ. ಇವರು ಸಹ ತಮ್ಮ ನುಡಿಗಳನ್ನು ಹಂಚ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ದಿವಸ ಹೆಚ್ಚು ಅಂಕ ಪಡೆದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು. ಅದೇ ರೀತಿ ಅವರ ಪೋಷಕರಿಗೂ ಕೂಡ ಇನ್ನು ಮುಂದಿನ ದಿನಗಳು ಕೂಡ ಅವರಿಗೆ ಉತ್ತೇಜನ ಕೊಡಲಿ ಅಂತ ಈ ಒಂದು ವೇದಿಕೆ ಮೂಲಕ ಕೇಳ್ಕೊತಿದ್ದೀನಿ. ಈಗ ಒಂದು ಎರಡೇ ವಿಷಯ ಎಲ್ಲದೂ ಹೇಳಿ ಹೋಗಿದ್ದಾರೆ. ಇಂಪಾರ್ಟೆಂಟ್ ಈಗಿನ ವಿದ್ಯಾರ್ಥಿಗಳಲ್ಲಿ ಓದಕ್ಕಿನ ಸ್ಕಿಲ್ಲು ಇಂಪಾರ್ಟೆಂಟ್. ಈಗಿನ 21st ಸೆಂಚುರಿಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಇಂಪಾರ್ಟೆಂಟ್. ನೀವು ಯಾವುದೇ ಎಷ್ಟೇ ಓದ್ರಿ, ಸ್ಕಿಲ್ ಇಲ್ಲ ಅಂತಂದರೆ ಇಲ್ಲಿನೂ ಸಸ್ಟೈನ್ ಆಗಲ್ಲ. ಸೊ ಅದಕ್ಕೋಸ್ಕರ ಓದಿನ ಜೊತೆಗೆ ಸ್ಕಿಲ್ಗೂ ಕೂಡ ಹೆಚ್ಚು ಒತ್ತು ಕೊಡ್ತಾ ತಮ್ಮ ಒಂದು ವಿದ್ಯಾಭ್ಯಾಸವನ್ನು ನಡೆಸಬೇಕಾಗಿದೆ. ಅದೇ ರೀತಿಯಾಗಿ ಈ ಒಂದು ಸಂಘ ಅಂತ ನೆನಪು ಬಂದರೆ, ಸಂಘದಲ್ಲಿ ಅಥವಾ ನಮ್ಮೂರು ಅಂತಂದಾಗ ಏನೇನು ಹೆಲ್ಪ್ ಆಗುತ್ತೆ ಅಂತ ನಂದೇ ಒಂದು ಇನ್ಸಿಡೆನ್ಸ್ ಹೇಳ್ತೀನಿ. ಯಾಕಂದರೆ ಆನಂದ್ ಸರ್ ಇದ್ದಾರೆ ಇಲ್ಲಿ. ನಾನು ಇವತ್ತು ಈ ಒಂದು ಉದ್ಯೋಗಕ್ಕೆ ಇಷ್ಟೆಲ್ಲ ಬರಬೇಕಂದ್ರೆ ನನಗೆ ಎಂಟ್ರೆನ್ಸ್ ಇರುತ್ತೆ, ಫೀ, ಅಲ್ಲಿ ಹೋಗ್ಬೇಕು ಏನಬೇಕು ನಮಗೇನು ಗೊತ್ತಿರಲ್ಲ. ಒಂದು ವಿದ್ಯಾಗಿದ್ದಾಗ ನಮ್ಮ ಟೈಮಲ್ಲಿ ಆನಂದ್ ಅಣ್ಣ ಹೋಗಿ ನಮ್ಮನ್ನೆಲ್ಲರೂ ಜಾಯಿನ್ ಮಾಡಿಸಿದ್ರು. ಅಲ್ಲಿ ಬೇಡ, ಇನ್ನೊಂದು ಕಡೆ ಹೋಗು ಅಂತ ಹೇಳಿದರು. ಅಂದರೆ ಇದು ನಮ್ಮ ಸಂಬಂಧ, ನಮ್ಮ ಸಂಘಟನೆ ಇದ್ದಾಗ ಇಂಥವೆಲ್ಲ ನಮಗೆ ಹೆಲ್ಪ್ ಆಗುತ್ತೆ. ನನಗೆ ಗೊತ್ತಿರಲಿಲ್ಲ ಈ ಒಂದು ವೇದಿಕೆ ಇದೆ ಅಂತೇಳಿ. ಶಿವಕುಮಾರ್ ಸರ್ ಇವತ್ತೇ ಫಸ್ಟ್ ಟೈಮ್ ಬಂದಾಗ, ಸರ್ ಎಷ್ಟೋ ಜನ ಇಲ್ಲಿ ಬಂದರು ನಾನು ಮಾತಾಡಿದಾಗ, ಸರ್ ನೀವು ನಂಬರ ಸರ್ ಅಂತಂದರು. ಹೆಸರಿಂದನೂ ಏನೋ ಒಂದು ಇದು ಇರುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಈಗ ಹೇಳ್ತಾ ಇದ್ದೆ, ನನ್ನ ಹೆಸರು ನೋಡ್ಕೊಂಡು ಯಾರೂ ಇವ್ರು ಅಲ್ಲೇನಪ್ಪ ಅನ್ಕೊಂಡು ವೇದಿಕೆ ಮೇಲೆ ಎಷ್ಟೋ ಜನ ಬಂದು, ಹೌದಾ ಸರ್ ನೀವು ಇದ್ದಾರೆ ಸರ್ ಅಂತೇಳಿ. ಹಿಂಗೆ ನಾವಾಗಿ ಅಧಿಕಾರಿಗಳು ಒಬ್ರಿಗೊಬ್ರು ಮಾತಾಡ್ಕೊಂತ ಇಲ್ದಾಗಿದ್ದಾಗ ಅಧಿಕಾರದಲ್ಲೇ ಕೂಡ ನಾವು ಎಷ್ಟು ಜನ ನಾವು ಒಬ್ಬಂಟಿಗರಾಗಿರ್ತೀವಿ. ಆ ಒಂದು ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ, ಈಗಿನ ವಿದ್ಯಾರ್ಥಿಗಳು ಕೂಡ ಎಲ್ಲ ಹೇಳ್ದಂಗೆ ಈ ಮುಂದಿನ ದಿನಗಳಲ್ಲಿ ಕೂಡ ಜಾಬ್ ಸಿಗುತ್ತೆ ಅಂತ ಅಲ್ಲ, ನಿಮ್ಮ ಕಾಲ ಮೇಲೆ ನೀವೇನು ನಿಲ್ಲಬೇಕು, ಉದ್ಯೋಗ ಮಾಡಬೇಕು. ಉದ್ಯೋಗನ ಮಾಡಿ ಉದ್ಯೋಗಪತಿಗಳನ್ನಾದ್ರೂ ಆಗಿ ನೀವು ಸ್ಕಿಲ್ಲಿಂದ ಹಿಡ್ಕೊಂಡು ನಿಮ್ಮದೇ ಒಂದು ಉದ್ಯೋಗ ಸೃಷ್ಟಿ ಮಾಡಿ. ಯಾಕಂದರೆ ನೀವು ನಮ್ಮ ಅಪ್ಪ ಅಮ್ಮ ಕೃಷಿಯಲ್ಲಿದ್ದರು, ನಾವೀಗ ಏನೋ ಓದ್ಕೊಂಡು ಅದೃಷ್ಟದಿಂದ ಏನೋ ಜಾಬ್ ಸಿಕ್ತು. ಬಟ್ ಅದೇ ಅದೃಷ್ಟ, ಅದೇ ಸ್ಟ್ರಗಲು ನಿಮಗಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಬರ್ತಾ ಇಟ್ಸ್ ಎ ಕಾಂಪಿಟೇಷನ್ ವರ್ಡ್. ಅಥವಾ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲರೂ ಉದ್ಯೋಗ ಸಿಗುತ್ತೆ, ಸರ್ಕಾರಿ ಉದ್ಯೋಗ ಸಿಗುತ್ತೆ ಅಂತಲೂ ಇಲ್ಲ. ಸೊ ನಿಮ್ಮ ಏನಿರಬೇಕಂದ್ರೆ, ಒಬ್ಬ ಉತ್ತಮ ನಾಗರಿಕನಾಗಿ ನಮ್ಮ ತಂದೆ ತಾಯಿಗೆ, ನಮ್ಮ ಸಮಾಜಕ್ಕೆ ಯಾವುದೇ ರೀತಿಯಿಂದ ಭಾರ ಆಗಲಂದಂಗೆ ನಾನು ನನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಇನ್ನೂ 4-5 ಜನಕ್ಕೆ ಉದ್ಯೋಗ ಕೊಡುವಂಥ ಆಗಲಿ ಅಂತ ಆಶಿಸ್ತಾ, ತಮ್ಮೆಲ್ಲರಿಗೂ ಹೊಂದಿಸುತ್ತಾ ಈ ಒಂದು ವೇದಿಕೆಯಲ್ಲಿ ಆಹ್ವಾನ ಮಾಡಿ ನನ್ನ ಮುಖ್ಯ ಮಾತಾಡಲು ವಹಿಸಿಕೊಟ್ಟು ಎಲ್ಲರಿಗೂ ಹೊಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸ್ವಂತಿಕೆಯಿಂದ ಉತ್ತಮ ನಾಗರಿಕರಾಗಿ ಸಮಾಜವನ್ನು ಬೆಳಗಿ ಎಂದು ಮಾತುಗಳನ್ನು ಆಡಿದಂತಹ ರಾಘವೇಂದ್ರ ಪ್ರಸಾದ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಅವರಿಗೆ ಗೌರವ ಸಮರ್ಪಣೆ. ನಾನೀಗ ಅಧ್ಯಕ್ಷರ ನುಡಿಯಲು ಶ್ರೀಯುತ ಲೋಕಣ್ಣ ಮಾಗೋಡ್, ಅಧ್ಯಕ್ಷರು ವೀರಶೈವ ಲಿಂಗಾಯತ ನೌಕರರ ಪತ್ತಿನ ಸಹಕಾರ ಸಂಘ, ಇವರಿಗೆ ನಾನು ಇದನ್ನು ಬಿಟ್ಕೊಡ್ತಾ ಇದ್ದೀನಿ. ದಾವಣಗೆರೆ ವೀರಶೈವ ಲಿಂಗಾಯತ ನೌಕರರ ಪತ್ತಿನ ಸಹಕಾರ ಸಂಘದ ಅಡಿಯಲ್ಲಿ 2024-25ನೇ ಸಾಲಿನಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಷೇರುದಾರರ ಸದಸ್ಯರ ಮಕ್ಕಳಿಗೆ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತೇಳಿ ನನ್ನ ನಿರ್ದೇಶಕ ಬಂಧುಗಳಲ್ಲಿ ಚರ್ಚೆ ಮಾಡಿದಂತೆ ಕಳೆದ 2 ವರ್ಷಗಳಿಂದ ನಾನು ಅಧ್ಯಕ್ಷ ಆದ ಮೇಲೆ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ಕೊತ ಬರ್ತಾಯಿದ್ವಿ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ
ಶ್ರೀಮತಿ ಮಮತಾ ಹೊಸಗೌಡರು, ಉಪಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ದಾವಣಗೆರೆಯವರೇ, ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ರಾಘವೇಂದ್ರ ಪ್ರಸಾದ್ ಸರ್ ಅವರೇ, ನನ್ನೊಟ್ಟಿಗೆ ಸರ್ಕಾರಿ ನೌಕರರ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಶ್ ವಡೆನ್ಪುರ್ ಸರ್ ಅವರೇ, ಹಿರಿಯರು ಮಾರ್ಗದರ್ಶಕರು ಕನ್ನಡದ ಕಟ್ಟಾಳು ಆಗಿರ್ತಕ್ಕಂಥ ಶ್ರೀಯುತ ವಾಮದೇವ್ ಸರ್ ಅವರೇ, ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಪಾಲಕ್ಷರ್ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ರೇವಣಸಿದ್ದಪ್ಪ ಅಂಗಡಿ ಸರ್ ಅವರೇ, ಹಾಗೂ ನನ್ನ ಎಲ್ಲ ನಿರ್ದೇಶಕ ಬಂಧುಗಳೇ, ಈಗಾಗಲೇ ತೆರಳಿರ್ತಕ್ಕಂಥ ರವಿ ತಿರ್ಲಾಪುರ್ ಸರ್ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದಾರೆ, ತಾಲೂಕು ಮಟ್ಟದ ಅಧಿಕಾರಿಗಳಿದ್ದಾರೆ, ವಿವಿಧ ಹಂತದ ನೌಕರರಿದ್ದಾರೆ, ಹಾಗೂ ನೌಕರರ ಪೋಷಕರಿದ್ದೀರಿ. ಮಕ್ಕಳೇ, ಈ ಕಾರ್ಯಕ್ರಮದ ಉದ್ದೇಶ ನಾನಾದರೂ ಒಂದು 3 ಉದ್ದೇಶವನ್ನು ನನ್ನೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಕೊನೆಯದಾಗಿ. ಯಾಕಂದರೆ ಎಲ್ಲರೂ ಮಾತಾಡಿಬಿಟ್ಟಿದ್ದಾರೆ, ಈಗಾಗಲೇ ಹೇಳಿದಂತೆ ಏನು ಮಾತು ಉಳಿದಿಲ್ಲ. ಆದರೂ ಸಹ 1-2 ನುಡಿಗಳನ್ನು ಹೇಳಿ ನನ್ನ ಮಾತುಗಳು ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನಾವು ವೀರಶೈವ ಲಿಂಗಾಯತ ಒಳಪಂಗಡಗಳು ಒಗ್ಗೂಡಿಸತಕ್ಕಂಥ ಒಂದು ಸಣ್ಣ ಪ್ರಯತ್ನ ಇದು ನಾನು ಅಂದ್ಕೊಂಡಿರ್ತಕ್ಕಂಥದ್ದು. ಆ ಪ್ರಯತ್ನದ ಮುಂದುವರೆದ ಭಾಗವೇ ಆ ಸಂಬಂಧಗಳನ್ನು ಬೆಸೆಯಬೇಕಾಗಿರ್ತಕ್ಕಂಥ ಅವಶ್ಯಕವಾಗಿ ಬಂದಿದೆ. ನಾನು ಇವರು ಅನ್ನೋದು. ನಮ್ಮ ವೀರಶೈವ ಪಂಗಡಗಳಲ್ಲಿ ಹೊಸ ಹೊಸ ಸಂಬಂಧಗಳನ್ನು ಬೆಳೆಸ್ಕೊಳ್ತಾ ಹೋದರೆ ಅದು ಒಗ್ಗೂಡುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಿದ್ದೆ ಅಂತಕ್ಕಂಥ ಮಾತನ್ನು ಇಷ್ಟಪಡ್ತೇನೆ. ಹಾಗೂ ವಿದ್ಯಾರ್ಥಿಗಳಲ್ಲಿ ಎಲ್ಲ ಗುರು ಹಿರಿಯರನ್ನು ಗೌರವಿಸ್ತಕ್ಕಂಥ, ಸಮಾಜವನ್ನು ಗೌರವಿಸ್ತಕ್ಕಂಥ ಭಾವನೆ ಮೂಡಲಿ ಅಂತಕ್ಕಂಥ ಮತ್ತೊಂದು ಉದ್ದೇಶವನ್ನು ಇಟ್ಕೊಂಡಿದ್ದೀನಿ. ಹಾಗೆಯೇ ನೌಕರರ ಮಕ್ಕಳ ವಿದ್ಯಾರ್ಥಿ ಜೀವನ ನೆನಪಿಟ್ಕೊಳ್ಳಿಕ್ಕೆ, ಅವರು ಮುಂದಿನ ಜೀವನದಲ್ಲಿ ಮುಂದೆ ದೊಡ್ಡವರಾದಾಗ ನೆನಪಿಟ್ಕೊಳ್ಳಿಕ್ಕೆ ಇಂತಹ ಕಾರ್ಯಕ್ರಮ ಅತ್ಯವಶ್ಯಕವಾಗಿ ಕಾಣ್ತೈತೆ ಅಂತಕ್ಕಂಥ ಮತ್ತೊಂದು ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಹಾಗೆಯೇ ಪೋಷಕರಿಗೆ ನಾನು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳು ಏನು ಓದ್ತಾರ ಅಂತಕ್ಕಂಥದ್ದನ್ನು, ಯಾವುದು ಕೋರ್ಸನ್ನು ತೊಗೊಳ್ತಾರ ಅನ್ನೋದನ್ನು ಅದ್ರ ಕಡೆ ಕೊಡಿ ಹೊರತು ನಮ್ಮದಾಗಿರ್ತಕ್ಕಂಥದ್ದನ್ನು ಒತ್ತಡವನ್ನು ಏರಿಸಿ ಕೋರ್ಸನ್ನು ಬದಲಾವಣೆ ಮಾಡ್ತಕ್ಕಂಥ ಕಾರ್ಯವನ್ನು ಯಾರೂ ಮಾಡಬಾರ್ದಾಗಿ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊತೀನಿ. ಹಾಗೆಯೇ ವಿದ್ಯಾರ್ಥಿಗಳಿಗೂ ಸಹ ಒಂದು ಕಿವಿ ಮಾತು ಹೇಳೋದಾದರೆ, ನೀವು ನಿಮ್ಮ ಸ್ವಂತ ಬುದ್ಧಿಕೆಯಿಂದ ಮುಂದಿನ ಕೋರ್ಸನ್ನು ಯಾವ ಕೋರ್ಸನ್ನು ಓದಬೇಕು ಅನ್ನೋದನ್ನು ನೀವು ಸ್ವಂತ ಬುದ್ಧಿವಂತಿಕೆಯಿಂದ ನೀವು ಮುಂದಿನ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಕಾರ್ಯಕ್ಕೆ ನಿಜವಾಗ್ಲೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರೂ ಕೈ ಜೋಡಿಸಿದ್ದಾರೆ. ಆ ಎಲ್ಲ ಕೈ ಜೋಡಿಸಿರ್ತಕ್ಕಂಥವ್ರನ್ನ, ಆಮೇಲೆ ನನ್ನ ನಿರ್ದೇಶಕ ಬಂಧುಗಳು ಸಹ ಕೈ ಜೋಡಿಸಿದ್ದಾರೆ. ಅವರೆಲ್ಲರನ್ನೂ ಸ್ಮರಿಸ್ಕೊಳ್ತಾ, ಕೊನೆಯದಾಗಿ ಇಲ್ಲಿ ಗೌರವ ಸಮರ್ಪಣೆ ಉಳಿದಿರ್ತಕ್ಕಂಥ ಇನ್ನು 53 ವಿದ್ಯಾರ್ಥಿಗಳಿಗೆ ಗೌರವ ಸಮರ್ಪಣೆ ನಡೀತೈತಿ. ದಯವಿಟ್ಟು ಯಾರೂ ಸಹ ನಿಮ್ಮ ಮೊಬೈಲನ್ನು ಇಲ್ಲಿ ಬಂದು ಫೋಟೋ ತೆಗಿಬೇಡಿ. ನಿಮಗೆ ನಿಮ್ಮ ವಿಡಿಯೋ ಮತ್ತು ಫೋಟೋಸನ್ನು ಸಾಫ್ಟ್ ಮೂಲಕ ನಾವು ಗ್ರೂಪ್ ರಚನೆ ಮಾಡ್ಕೊಂಡಿವಿ. ನಿಮ್ಮ 61 ಜನದ ಗ್ರೂಪ್ ರಚನೆ ಮಾಡ್ಕೊಂಡಿವಿ. ಇದು ಅವ್ರು ನಮಗೆ ಕೊಟ್ಟುಕೊಳ್ಳೇ ನಿಮ್ಮ ಗ್ರೂಪಿಗೆ ಬರುತ್ತೆ. ಸೊ ಹಾಗಾಗಿ ಯಾರು ಮೊಬೈಲ್ ಬಂದು ಗೋಜಲು ಮಾಡಬೇಡಿ. ಇದು ವೀರಶೈವ ಲಿಂಗಾಯತ ಸಮಾಜದ ಕಾರ್ಯಕ್ರಮ, ಅಚ್ಚುಕಟ್ಟಾಗಿ ನಡೀತಕ್ಕಂಥ ಕಾರ್ಯಕ್ರಮ. ಅದಕ್ಕೆ ನೀವು ಈಗಾಗಲೇ ಸಾಕ್ಷೀಭೂತರಾಗಿದ್ದೀರಿ. ತುಂಬ ಅತ್ಯುತ್ತಮವಾಗಿ ಕುಳಿತುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಂಡಿದ್ದೀರಿ. ಹಾಗಾಗಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ, ಎಲ್ಲರೂ ಪ್ರತಿಯೊಬ್ಬರು ಸಾವಧಾನದಿಂದ ಕಾರ್ಯಕ್ರಮ ಮುಗಿದಾದ ಮೇಲೆ ಸಾವಧಾನದಿಂದ ಊಟದ ವ್ಯವಸ್ಥೆ, ತುಂಬ ಉತ್ತಮವಾಗಿರ್ತಕ್ಕಂಥ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿದ್ದೀವಿ. ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ, ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಹೇಳ್ತೀನಿ, ನೀವು ಊಟದ ಅಲ್ಲಿಗೆ ಹೋಗಕ್ಕಂತೂ ಮುಂಚೆನೇ ಹೊರಗಡೆಗೆ ಸ್ಟೆಪ್ ಅದಾವಲ್ಲ, ಮೆಟ್ಲಿದಾವಲ್ಲ, ಮೆಟ್ಲ ಹತ್ರಕ್ಕೆ ಒಂದು ಗ್ರೂಪ್ ಫೋಟೋ ಆಗ್ತೈತಿ. ಆ ಗ್ರೂಪ್ ಫೋಟೋದಲ್ಲಿ ಎಲ್ಲರೂ ತಮ್ಮ ಶಾಲು, ಹಾರ, ಪ್ರಮಾಣ ಪತ್ರದೊಂದಿಗೆ ಅಲ್ಲಿಗೆ ಹಾಜರಾಗಿರಿ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡತಕ್ಕಂಥ ಎಲ್ಲರನ್ನು ನೆನೆಸ್ಕೊಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ. ಧನ್ಯವಾದಗಳು ಸರ್. ವಿದ್ಯಾರ್ಥಿಗಳು ಕಾರ್ಖಾನೆಗಳಲ್ಲ,
ಅವರ ಜೀವಂತ ಮನಸ್ಸುಗಳು, ಅವರ ಮನಸ್ಸಿಗೆ ಹೆಚ್ಚಿನ ಒತ್ತನ್ನು ಕೊಡಿ ಅಂತ ಹೇಳಿ ನಮ್ಮ ಸಮಾಜದ ಮುನ್ನಡೆಗೆ ಸಹಕಾರ ಕೈಜೋಡಿಸಿ ಅಂತೇಳಿ ಹೇಳಿದಂತಹ ನಮ್ಮ ಅಧ್ಯಕ್ಷರಿಗೆ ಹೃದಯಪೂರ್ವಕವಾದ ಜೋರಾದ ಚಪ್ಪಾಳೆ. ಇದರ ಕಾರ್ಯಕ್ರಮದ ಹಿಂದೆ ಅವಿರತ ಪರಿಶ್ರಮ ಅವರದ್ದು, ಜೊತೆಗೆ ಅವರೆಲ್ಲರದ್ದು. ಎಲ್ಲರಿಗೂ ಧನ್ಯವಾದಗಳು. ಇದೀಗ ಪುರಸ್ಕಾರದ ಸಮಯ. ಮತ್ತೆ ನಾನು ವಿದ್ಯಾರ್ಥಿಗಳನ್ನು ಕರೀತಾ ಇದ್ದೇನೆ. SSLC ವಿದ್ಯಾರ್ಥಿಗಳಾಗಿರುವಂತಹ ಪ್ರತೀಕ್ 96%. ಎಲ್ಲಿದ್ದಾರೆ ಅವರು? ಬೇಗ ಬರಬೇಕು ತಮ್ಮ ಪ್ರಮಾಣ ಪತ್ರದೊಂದಿಗೆ. ಅವರು ಅಕಸ್ಮಾತ್ ಇರಲಿಲ್ಲ ಅಂತ ಹೇಳಿದ್ರೆ ಅವರ ಪೋಷಕರು ತದನಂತರದಲ್ಲಿ ಬರ್ಬೋದು. ಆದಿತ್ಯ VA 576 ಅಂಕ, 96%. ಜೋರಾದ ಚಪ್ಪಾಳೆ ಪ್ಲೀಸ್. ಚಂದನ AS 599 ಅಂಕಗಳು, 95.84. ನಿಸರ್ಗ MS 599 ಅಂಕಗಳು, 95.84 ಅಂಕಗಳು. ಬಾಮ ಈ ಕಡೆ. ತದನಂತರದಲ್ಲಿ PUCಯ ವಿದ್ಯಾರ್ಥಿಗಳು ಅಷ್ಟೇ SSLC ಮುಗಿಸ್ಬಿಡೋದ ಸರಿ. ಸಹನಾ MB 571 ಅಂಕಗಳು, 95.16 ಆ ವಿದ್ಯಾರ್ಥಿ ವೇದಿಕೆಗೆ. ನಂತರದಲ್ಲಿ ತನ್ವಿ GK 592 ಅಂಕಗಳು, 94.72%. ತದನಂತರದಲ್ಲಿ ಶ್ರೀನಿಧಿ GS 469 ಅಂಕಗಳು, 93.8%. ಕೃತಿಕಾ KR 582 ಅಂಕಗಳು, 93.12%. ಆದಿತ್ಯ P 547 ಅಂಕಗಳು, 92.4%. ಯಾಕೆ ಪೋಷಕರೇ, ನಿಮ್ಮ ವಿದ್ಯಾರ್ಥಿಗಳ ಸಾಧನೆಗೆ ನಿಮ್ಮ ಚಪ್ಪಾಳೆ ಬೇಡವೇ? ಎಲ್ಲ ವಿದ್ಯಾರ್ಥಿಗಳಿಗೂ ಗೌರವ ಸಮರ್ಪಣೆ. ವಿದ್ಯಾರ್ಥಿಗಳೇ, ನಿಮ್ಮ ಸಾಧನೆ ಅದ್ವಿತೀಯ. ನಿಮ್ಮ ಸಾಧನೆ ಇಲ್ಲಿಗೆ ಮುಗಿದಿಲ್ಲ, ಇನ್ನೂ ಮುಂದುವರಿಯಲಿದೆ. ನಿಮ್ಮನ್ನು ನೀವು ರೂಪಿಸಿಕೊಳ್ಳುವಂಥ ಸಮಯ. ಈ ಸಮಯಕ್ಕಾಗಿ ನಿಮಗೆ ಧನ್ಯವಾದಗಳು. ಇಲ್ಲಿ ರೈಟ್ ಹಾಕೊಂಡಿದ್ದು ಚಪ್ಪಾಳೆ ಪ್ಲೀಸ್. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿರುವಂತಹ ವೀರಶೈವ ಲಿಂಗಾಯತ ಪತ್ತಿನ ಸಹಕಾರ ಸಂಘದ ನೌಕರರೆಲ್ಲರಿಗೂ ಸಹ ಧನ್ಯವಾದಗಳು ಜೋರಾದ ಚಪ್ಪಾಳೆಯೊಂದಿಗೆ. ಜೊತೆಗೆ CG ಆಸ್ಪತ್ರೆಯಲ್ಲಿರುವ ನಾಗೇಂದ್ರಪ್ಪ ಸರ್ ಅವರು ಇಲ್ಲಿ ಉಪಸ್ಥಿತರಿರಬೇಕಿತ್ತು, ಅನ್ಯ ಕಾರಣ ನಿಮಿತ್ತ ಅವರು ಉಪಸ್ಥಿತರಿಲ್ಲ. ಅವರು ತನು ಮನ ಧನವನ್ನು ಅರ್ಪಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಲ್ಲಿ ತಮ್ಮ ಪಾತ್ರವನ್ನು ಕೊಟ್ಟಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ. ತದನಂತರದಲ್ಲಿ BM ದಾರುಕೇಶ್, ಈಗಾಗಲೇ ಹಿರಿಯ ಉಪನ್ಯಾಸಕರು ಡಯಟ್ ಅವರ ನುಡಿಗಳನ್ನು ನೋಡಿದ್ದೀರಿ. ಅವರೂ ಸಹ ಉತ್ತಮವಾದ ಕೊಡುಗೆಯನ್ನು ನಮಗೆ ಸಲ್ಲಿಸಿದ್ದಾರೆ. ತದನಂತರದಲ್ಲಿ PWD ಅಕೌಂಟೆಂಟ್ ಆಫೀಸರ್ ಆಗಿರುವಂತಹ ದಯಾನಂದ ಲಿಂಗಯ್ಯ ಸರ್ ಅವರ ಕೊಡುಗೆಯೂ ಸಹ ಅವಿಸ್ಮರಣೀಯ, ಇಲ್ಲಿ ನೆನಪು ಮಾಡಿಕೊಳ್ಬೇಕು. ತದನಂತರದಲ್ಲಿ ಗೆಟ್ ರೆಡಿ ಯಾರಾಗಿರಬೇಕು ಅಂದರೆ ಸ್ವರೂಪ್ SS 461 ಅಂಕಗಳು, 92.2 ಅಂಕ ಆ ವಿದ್ಯಾರ್ಥಿನಿ ಇಲ್ಲಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಒಂದಿಷ್ಟು ಸೂಚನೆ. ರೇವಣಸಿದ್ದಪ್ಪ ಸರ್ ಮತ್ತು ಆನಂದಗೌಡ ಸರ್ ಎಲ್ಲಿದ್ದೀರಿ? ಪ್ಲೀಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತೇಳಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ನಿಮಗೆ ನಾನು ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಸರ್. ಸ್ವರೂಪ್ SS 461 ಅಂಕ, 92.2. ಲಕ್ಷ್ಮಿ KS 460 ಅಂಕ, 92%. ತನುಶ್ರೀ SM 573 ಅಂಕ, 91.68 ಅಂಕಗಳು. ತನುಶ್ರೀ ಯಾರಾದರೂ ಕೇಳಿದಾಗ ಕೈ ಎತ್ತಿ. ತನುಶ್ರೀ. ಸಿಂಚನಾ ಕೆ 567 ಅಂಕ, 90.72 ಅಂಕ. ಇಲ್ಲಿ ಬನ್ನಿ ಅಮ್ಮ. ಸುಮಂತ್ AM 566 ಅಂಕ, 90.56%. ಸುಮಂತ್. ನಂದನ್ T ಪಟ್ಟಣಶೆಟ್ಟಿ 564 ಅಂಕ, 90.24. ಈ ವಿದ್ಯಾರ್ಥಿ ವೇದಿಕೆಗೆ ಬರಬೇಕಲ್ಲಿ. ಚಿನ್ಮಯ್ B 563 ಅಂಕ, 90.08.
ಹೊನ್ನಳ್ಳಿ ತಾಲೂಕಿನ ವಿವಿಧ ಅಧಿಕಾರಿ ವರ್ಗದವರು ಸಹ ನಮಗೆ ಅತ್ಯುತ್ತಮವಾಗಿರುವಂತಹ ಕಾಣಿಕೆಯನ್ನು ಸಲ್ಲಿಸಿದ್ದಾರೆ. ಅವರಿಗೂ ಧನ್ಯವಾದಗಳು. CP ದೇವರಾಜ್ ಮುಖ್ಯ ಶಿಕ್ಷಕರು, ಇವರು ಸಹ ನಮಗೆ ಧನ ಸಹಾಯವನ್ನು ನೀಡುವುದರ ಮೂಲಕ ಕಾರಣಕರ್ತರಾಗಿದ್ದಾರೆ. ಅವರಿಗೂ ಧನ್ಯವಾದಗಳು. ಶ್ರೀಯುತ ವಿಶ್ವನಾಥ್ H ಶಿಕ್ಷಕರು, ಇವರಿಗೂ ಸಹ ಧನ್ಯವಾದಗಳು. ಹಾಗೆಯೇ RR ಮಠ್ ಮುಖ್ಯ ಶಿಕ್ಷಕರು, ಇವರಿಗೂ ಸಹ ಧನ್ಯವಾದಗಳು. ಗಣೇಶ್ ಹಳೆ ವಿದ್ಯಾರ್ಥಿ ಎಲೆಬೇತೂರು. ನೋಡಿ ಮಕ್ಕಳ, ನೀವು ಸಹ ಮುಂದೆ ದೊಡ್ಡವರಾದಾಗ ಇಂತಹ ಸಂಘಟನೆಗೆ ನಿಮ್ಮ ಸಹಕಾರ ಹಾಗೂ ನಿಮ್ಮ ಸಮಾಜ ಮತ್ತು ನಿಮ್ಮ ದೇಶದ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಹೀಗೆ ಇರಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಕುಂತೂರು ಮಹಾಂತೇಶ್ ಹೊಳೆ ಸಿರಿಗೆರೆ, ಇವರೆಲ್ಲರಿಗೂ ಸಹ ಹೃದಯಪೂರ್ವಕವಾಗಿರುವಂಥ ಧನ್ಯವಾದಗಳು. ತದನಂತರದಲ್ಲಿ ಬರುವ ವಿದ್ಯಾರ್ಥಿಗಳು ಖುಷಿ S 450 ಅಂಕ 90%. ಖುಷಿ S ವೇದಿಕೆಗೆ ಬರಬೇಕು. ತೇಜಸ್ KS 446 ಅಂಕ 89.2 ಅಂಕ 2%. ತೇಜಸ್ KS ಇದ್ದಾರೆ ಅಂದ್ಕೊಂಡಿದ್ದೀನಿ. ನಿಶಾಂತ್ ಗೌಡ M 539 ಅಂಕಗಳು 86.24%. ನಿಶಾಂತ್ ಗೌಡ್. ಸುಹಾಸ್ KV 426 ಅಂಕ 85.2%. ಸುಹಾಸ್ KV. ಅದಿತ್ ಬಸವರಾಜ್ 587 ಅಂಕ 93.92. ಭೂಮಿಕಾ MC 444 ಅಂಕ 88.80. ಭೂಮಿಕಾ MS. ಭೂಮಿಕಾ ಕೈ ಎತ್ತಿ. ಭೂಮಿಕಾ ಪೋಷಕರಿದ್ದಾರಾ? ಭೂಮಿಕಾ. ಅಮಿತ್ SG 570 ಅಂಕಗಳು 91.20. ಇಲ್ಲಿಗೆ SSLC ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಅಂತ್ಯವಾಗುತ್ತದೆ. ಇನ್ನು ನಿಮ್ಮ ಸ್ನೇಹಿತರಿಗೂ ಸಹ ನೌಕರರು ಯಾರಿದ್ದಾರೆ ಅವರೆಲ್ಲರನ್ನೂ ಸಹ ನಾವು ಸಂಪರ್ಕಿಸಲು ಸಾಧ್ಯವಾಗಿಲ್ಲ. ನೀವುಗಳು ಮನಸ್ಸು ಮಾಡಿದರೆ ಒಬ್ಬೊಬ್ಬ ಸ್ನೇಹಿತರನ್ನು ಈ ನಮ್ಮ ಸಮಾಜಕ್ಕೆ ಷೇರುದಾರರನ್ನಾಗಿ ಮಾಡುವಲ್ಲಿ ನಿಮ್ಮ ಕೊಡುಗೆಯೂ ಸಹ ಅದ್ವಿತೀಯವಾಗಿರುತ್ತದೆ. ಹಾಗೆಯೇ ನಿಮಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನಾವೆಲ್ಲರೂ ಒಂದಾಗೋಣ. ಇದನ್ನು ಆದಮೇಲೆ ದಿವ್ಯಾ ಅವ್ರದ್ದು ತೃತೀಯ ಬಹುಮಾನ PUCಯಲ್ಲಿದೆ. ಅದನ್ನು ತದನಂತರ ಕರಿತೀನಿ. ನಾನು ಇಬ್ಬರನ್ನು ಒಟ್ಟಿಗೆ ಕರಿತೀನಿ ಮೇಡಮ್, ಎರಡನ್ನು ಪೋಷಕರನ್ನು ಒಟ್ಟಿಗೆ ಕರಿತೀನಿ. ಈಗ ಯಾರೂ ಸಹ ಈ ಒಂದು ವೇದಿಕೆಯನ್ನು ಬಿಟ್ಟು ನಿರ್ಗಮಿಸಬಾರ್ದು ಅಂತೇಳಿ ತಮ್ಮಲ್ಲಿ ಕಳಕಳಿಗೆ ಪ್ರಾರ್ಥನೆ. ಈ ವರ್ಷ ನಿಜಕ್ಕೂ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ಸಮಾಜದಿಂದ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ನಮ್ಮ ದೇಶದ ಕೊಡುಗೆಯಲ್ಲಿ ಹಾಗೂ ಪೋಷಕರ ಒಂದು ಅವಿರತ ಶ್ರಮಕ್ಕೆ ಅವರು ತಾವು ಪ್ರತಿಫಲವಾಗಿ ಇಲ್ಲಿ ನಿಂತಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ನಿಮ್ಮೆಲ್ಲರ ವತಿಯಿಂದ. ಈಗ ನಾನು PUC ವಿದ್ಯಾರ್ಥಿಗಳನ್ನು ಕರೆಯುವಂತಹ ಸಮಯ. ಲೇಖನ GV 581 ಅಂಕ 96.83. ಇದ್ದೀರಾ? ಎಸ್. ಗಗನ UM 580 ಅಂಕ 96.66 ಅಂಕಗಳು. ಗಗನ್. ಶಂತನು N ತುಂಬಿದ್ 570 ಅಂಕ 95.66. ತನ್ಮಯಿ HU 574 ಅಂಕ 95.66%. ಅನನ್ಯ SG 573 ಅಂಕ 95.50. ವಿದ್ಯಾರ್ಥಿಗಳು ನಾವು ಇಲ್ಲಿ ಅನೌನ್ಸ್ ಮಾಡಿದ ತಕ್ಷಣ ವೇದಿಕೆಗೆ ಬರಬೇಕು. ರುಚಿತಾ CM 566 ಅಂಕ 94.33. ಋತ್ವಿಕ್ BV 559 ಅಂಕ 93.16. ಪ್ರತೀಕ್ S ಅಂಗಡಿ 551 ಅಂಕ 91.83. ಆಯ್ತಾ ಸರ್? ಇಂದು ರಿಷಿತ್ SP 551 91.83%. ಈ ವಿದ್ಯಾರ್ಥಿಗಳಿಗಾಗಿ ತಮ್ಮದೊಂದು ದೊಡ್ಡದಾದ ಚಪ್ಪಾಳೆ. ಮಕ್ಕಳೇ, ನಾವು ಯಾವಾಗಲೂ ಭತ್ತ
ತುಂಬುವ ಚೀಲಗಳಾಗಿರಬಾರ್ದಂತೆ. ಭತ್ತ ತುಂಬುವ ಚೀಲಗಳಾದರೆ ಅದರಲ್ಲಿ ಅಮ್ಮಮ್ಮ ಅಂದರೆ 50 kg ಹಿಡಿಬೋದು, ಅಥವಾ 99 kg 100 kg ಹಿಡಿಬೋದು ಅಷ್ಟೇ. ಆದರೆ ಎಲ್ಲ ವಿದ್ಯಾರ್ಥಿಗಳು ಭತ್ತ ಬೆಳೆಯುವಂತಹ ಹೊಲಗದ್ದೆಗಳಾಗಿ ಹಸನಾಗಿ ತಮ್ಮ ಬಾಳನ್ನು ಬೆಳಗಿಸಿಕೊಳ್ಳಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಜೋರಾದ ಚಪ್ಪಾಳೆ ಆ ವಿದ್ಯಾರ್ಥಿಗಳಿಗಾಗಿ. ನೆಕ್ಸ್ಟ್ ಪ್ರೀತಮ್ ಆರ್ 550 ಅಂಕ 91.66. ಪ್ರೀತಮ್. ಯಶಸ್ವಿನಿ ಜಿ 547 ಅಂಕ 91.16. ಸುಮಂತ್ ವಿ ದಾನಾಳ್ 545 ಅಂಕ 90.83. ಪೋಷಕರಿದ್ದಲ್ಲಿ ದಯಮಾಡಿ ತಾವು ತದನಂತರದಲ್ಲಿ ತಮಗಾಗಿ ಅವಕಾಶ ಕಲ್ಪಿಸಲಾಗುತ್ತದೆ. ಸುಮಂತ್. ವಿಂಧ್ಯಾ HA 543 ಅಂಕ 90.50%. ಮಲ್ಲಿಕ್ HG 540 ಅಂಕ 90%. ಮಲ್ಲಿಕಾ. ಸೂಕ್ಷಾ ಆರ್ ಪಾಟೀಲ್ ಸೂಕ್ಷಾ ಆರ್ ಪಾಟೀಲ್ 539 ಅಂಕ 89.83. ಶ್ರೇಯಸ್ ಎಸ್ ಬಣಕರ್ 533 ಅಂಕ 88.83%. ದೀಕ್ಷಿತ್ BM 532 ಅಂಕ 88.66%. ಸುಷ್ಮಾ ಎಸ್ 527 87.83%. ಎಲ್ಲ ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕು. ಪವಿತ್ರ M 526 87.66. ಆದ್ರ ಜೀವಿತಾ ಪಾಟೀಲ್ RM ಜೀವಿತಾ ತದನಂತರ ಜೀವಿತಾ ಪಾಟೀಲ್ MR RM ಇಲ್ಲಿ ಉಪಸ್ಥಿತರಿರಬೇಕು. ತದನಂತರ ಶಾರ್ವಾನಿ ಯು ಕಟ್ಟಿಗೆಹಳ್ಳಿ ಇವರು ಇರಬೇಕು. ಐಶ್ವರ್ಯ M, ಭಾವನಾ BM, ಪ್ರೀತಮ್ S, ಶಾನ್ಭೋಗ್, ನಯನಾ GS, ಪುಷ್ಪಾ KA, ಮಧುರಾ MT, ಮಾನಸ MT. ನಿಮ್ಮೆಲ್ಲರ ಸಹಕಾರಕ್ಕಾಗಿ ಧನ್ಯವಾದಗಳು. ನಿಜಕ್ಕೂ ಬೆಳಗ್ಗೆಯಿಂದ ನೀವೆಲ್ಲರೂ ಎಷ್ಟು ಸಹಕರಿಸಿದ್ದೀರಿ ಅಂದರೆ ಒಬ್ಬೊಬ್ಬ ಉಪನ್ಯಾಸಕರು ಮಾತನಾಡಬೇಕಾದ್ರೂ ಸಹ ತಾವೆಲ್ಲರೂ ಸಹ ಪಿನ್ ಡ್ರಾಪ್ ಸೈಲೆನ್ಸ್ ಅಂತಾರಲ್ಲ, ಗುಂಡ್ಪಿನ್ ಬಿದ್ದರೆ ಕೇಳಿಸುತ್ತೆ ಅನ್ನೋ ಥರ ಕೂತಿದ್ದು ನಮ್ಮ ಸಮಾಜದ ಒಂದು ಒಳ್ಳೆಯ ಸಂಸ್ಕೃತಿಯನ್ನು ಎತ್ತಿ ಹಿಡ್ದಿದ್ದೀರಾ. ಜೋರಾದ ಚಪ್ಪಾಳೆ ನಮ್ಮ ಎಲ್ಲ ನಿರ್ದೇಶಕರು ಅವರಿಗಾಗಿ. ನಿಜ, ಈ ವರ್ಷ ಪ್ರತಿ ವರ್ಷಕ್ಕಿಂತ ಹೆಚ್ಚು ಮಕ್ಕಳು ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ, ಹೆಚ್ಚು ಸಾಧನೆಯನ್ನು ಮಾಡಿದ್ದಾರೆ. ಎಲ್ರಿಗೂ ಹರ್ಷ ಆಗ್ತದೆ. ಜೊತೆಗೆ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರು ಮಾತಾಡಿದ್ದೇನಪ್ಪ ಅಂದರೆ, ಮಕ್ಕಳು ಎಲ್ಲ ಉನ್ನತ ವ್ಯಾಸಂಗಕ್ಕಾಗಿ ಮುಂದೆ ಎಲ್ಲ ಬೇರೆ ಬೇರೆ ಊರಿಗೆ ಹೋದಾಗ ಅವರನ್ನು ಕರೆದ್ರೆ ಅವ್ರು ಬರಲ್ಲ, ಅವರು ಪೋಷಕರು ಬಂದು ಇಲ್ಲಿ ಹಾರ ಹಾಕಿಸ್ಕೋತಾರೆ. ಅದರ ಬದಲಿಗೆ ಆ ಮಗುವಿಗೆ ಒಂದು ಮೆಮೊರಿ ಇರಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಅತಿ ತುರ್ತಾಗಿ ಆಯೋಜಿಸಿದ್ದಾರೆ. ಎಲ್ಲರೂ ಇವರಿಗೆಲ್ಲರಿಗೂ ಜೋರಾದ ಚಪ್ಪಾಳೆ ಬರಬೇಕು. ಈ ನಮ್ಮ ಸಮಾಜದ ಬೆಳವಣಿಗೆಗೆ ನಿಮ್ಮೆಲ್ಲರ ಕೊಡುಗೆಗೆ ಸಹಕಾರಕ್ಕಾಗಿ ಧನ್ಯವಾದಗಳು. ಸಕ್ಸಸ್ ಎಲ್ಲಿದೆ ಅಂದರೆ ಯಾರು ಪರಿಶ್ರಮ ಪಡ್ತಾರೆ ಅವರಲ್ಲಿದೆ. ಸಕ್ಸಸ್ಸನ್ನು ಪಡಿಬೇಕಂದ್ರೆ ಇವತ್ತಿನ ನಿದ್ದೆಯ ದಿನಗಳನ್ನು ನಾವು ಕಳೆದುಕೊಳ್ಬೇಕು. ಇವತ್ತು ರವಿಶಂಕರ್ ಗುರೂಜಿ ಒಂದು ಮಾತು ಹೇಳ್ತಾರೆ, ಯಾರು 16ರ ವಯಸ್ಸು ಅಥವಾ 18ರ ವಯಸ್ಸಲ್ಲಿ ತಮ್ಮ ನಿದ್ದೆಯನ್ನು ಕಳೆದುಕೊಂಡು ಹಗಲು ರಾತ್ರಿ ಸತತ ಪ್ರಯತ್ನವನ್ನು ಮಾಡ್ತಾರೆ, ಅವರು ಮುಂಬರುವ ದಿನಗಳಲ್ಲಿ ಪ್ರತಿದಿನ ಖುಷಿಯಾಗಿರ್ತಾರಂತೆ. ಪ್ರತಿದಿನ ತನ್ನ ಬಳಿ ಇರುವಂಥ ಅಪ್ಪ ಅಮ್ಮ ಅಜ್ಜಿ ತಾತ ಅವರ ಹೆಂಡತಿ ಮಕ್ಕಳು ಅವರ ಗಂಡ ಮಕ್ಕಳೊಂದಿಗೆ ಖುಷಿಯಾಗಿರ್ತಾರೆ ಅಂತ ರವಿಶಂಕರ್ ಗುರೂಜಿ ಒಂದು ಮಾತು ಹೇಳ್ತಿದ್ದಾರೆ. ಅದಕ್ಕೆ ಅಂಥವರ ಮಾತುಗಳು ಸ್ಫೂರ್ತಿದಾಯಕ. ಆವಾಗಲೇ ಸರ್ ಹೇಳ್ತಿದ್ರು, ರಾಬಿನ್ ಶರ್ಮಾ ಅವರ ಪುಸ್ತಕವನ್ನು ಓದಿ, ಪೆರಾರಿ ಅನ್ನುವಂಥ ಪುಸ್ತಕವನ್ನು ಓದಿ ಅಂತ. ಪೆರಾರಿ ಮಾರಿದ ಫಕೀರ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ನಮಗೆ ಮಾತುಗಳು ಬೇಕು ಅಂದರೆ, ನಮ್ಮ ಜೀವನಕ್ಕೆ ಸ್ಫೂರ್ತಿ ಬೇಕಂದರೆ ಪುಸ್ತಕ ಬೇಕು. ಪುಸ್ತಕದಿಂದ ಮಾತ್ರ ಸಾಧ್ಯ. ಎಲ್ಲರಿಗೂ ಜೋರಾದ ಚಪ್ಪಾಳೆ. ತದನಂತರದಲ್ಲಿ ಜೀವಿತಾ ಪಾಟೀಲ್ RM 525 ಅಂಕ 87.50.
ಶಾರ್ವನಿ ಯು ಕಟ್ಟಿಗೆಹಳ್ಳಿ 521 ಅಂಕ 86.86. ಐಶ್ವರ್ಯ ಎಂ 516 ಅಂಕ 86%. ಭಾವನಾ GM 512 85.33. ಪ್ರೀತಮ್ ಎಸ್ ಶಾನ್ಭೋಗ್ 512 ಅಂಕ 85.33. ನಯನ GS 576 ಅಂಕ 96%. ಪುಷ್ಪ KA 538 ಅಂಕ 89.66. ಮಧುರಾ MT 551 ಅಂಕ 91.83. ಮಾನಸ MT 515 ಅಂಕ 85.83. ಇಲ್ಲಿ ಅಂಕಗಳಿಗೆ ಬೆಲೆ ಇಲ್ಲ, ಆದರೆ ಅವರ ಸಾಧನೆಗೆ ಬೆಲೆ ಇದೆ. ಅದಕ್ಕೋಸ್ಕರ ಅವರ ಅಂಕಗಳ ಮೂಲಕ ಅವರನ್ನು ಇಲ್ಲಿ ಪುರಸ್ಕರಿಸಲಾಗುತ್ತದೆ. ಅದಕ್ಕಾಗಿ ಜೋರಾದ ಚಪ್ಪಾಳೆ ಆ ಎಲ್ಲ ವಿದ್ಯಾರ್ಥಿಗಳಿಗಾಗಿ. ಏನು ಬೇಡ. ಮಕ್ಕಳು ಯಾರು ವಿದ್ಯಾರ್ಥಿಗಳು ಅಬ್ಸೆಂಟ್ ಆಗಿದ್ದಾರೆ ಅವರ ಪೋಷಕರಿದ್ದಲ್ಲಿ ದಯವಿಟ್ಟು ಬರಬೇಕು ವೇದಿಕೆಯಲ್ಲಿ. ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಅಬ್ಸೆಂಟ್, ಇಲ್ಲಿ ಮಕ್ಕಳು ಇಲ್ಲಿ ಉಪಸ್ಥಿತರಿಲ್ಲದೆ ಇರುವಂತಹ ಪೋಷಕರಿದ್ದಾರೆ, ದಯಮಾಡಿ ವೇದಿಕೆಗೆ ಬನ್ನಿ ಸರ್. ಫಾಸ್ಟ್ ವಿದ್ಯಾರ್ಥಿಗಳ ಯಾರು ಯಾರು ಹೇಳಿ ಸರ್, ಗೊತ್ತಿಲ್ಲ ನಮಗೆ. ಪ್ರೀತಮ್ ಶಾನ್ಭೋಗ್ ಅವರ ಪೋಷಕರು ಯಾರಿದ್ದೀರಿ? ನಾವು ಯಾರ್ದಾದ್ರೂ ಪೋಷಕರ ಹೆಸರನ್ನ, ಇಲ್ಲಿ ವಿದ್ಯಾರ್ಥಿಗಳ ಹೆಸರನ್ನ ಬಿಟ್ಟು ಆ ಪೋಷಕರ ಹೆಸರನ್ನ ಕರೆದಿಲ್ಲ ಅಂದರೆ ದಯಮಾಡಿ ಅವರು ಇಲ್ಲಿ ಬನ್ನಿ. ರಾಮು ಗೂಗೋಡ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ವೀರಶೈವ ಲಿಂಗಾಯತ್ ನೌಕರರ ಸಭೆಗೆ ದಯವಿಟ್ಟು ರಾಮು ಗೂಗೋಡ್ ಸರ್ ಬಂದಿದ್ದಾರೆ, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ಅವ್ರು ಕೇಳ್ಕೊಳ್ತಾ ಇದ್ದೀನಿ. ಚಂದ್ರಪ್ಪನವರು ನೌಕರರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಗೂಗೋಡ್ ಸರ್ ದಯವಿಟ್ಟು ಬನ್ನಿ. ಸ್ವಾಗತ ಸರ್ ತಮ್ಮಗಳಿಗೆ. ಇಷ್ಟೊಂದು ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಲು ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಹೃದಯ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸಹ ನಾನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಆಯ್ತು ಸರ್, ಥ್ಯಾಂಕ್ ಯು. ಚೆನ್ನಾಗಿದ್ದೀರಾ ಸರ್? ಇನ್ನೋರ್ವ ಅತಿಥಿ ನ್ಯಾಮ್ತಿ ಸುರೇಶ್ ಮಾಸ್ಟರ್ ಎಲ್ಲಿದ್ರೂ ವೇದಿಕೆ ಮೇಲೆ ಬರಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಹಲವಾರು ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಶಿವಕುಮಾರ್ ಇಂಜಿನಿಯರ್ PWD ಚನ್ನಗಿರಿ, ಇವರಿಗೂ ಧನ್ಯವಾದಗಳು. ಗಣೇಶ್ ಅಧ್ಯಕ್ಷರು ಸರ್ಕಾರಿ ನೌಕರರ ಸಂಘ ಚನ್ನಗಿರಿ, ಇವರಿಗೂ ಧನ್ಯವಾದಗಳು. ರವಿಕುಮಾರ್ ಇಂಜಿನಿಯರ್ ಇವರಿಗೂ ಧನ್ಯವಾದಗಳು. ಆನಂದ್ ಗೌಡ ವಾಣಿಜ್ಯ ತೆರಿಗೆ ಅಧಿಕಾರಿ, ಇವರಿಗೂ ಧನ್ಯವಾದಗಳು. ಸೋಮಶೇಖರ್ ಎಸ್ ನಿವೃತ್ತ ಶಿಕ್ಷಕರು, ಇವರಿಗೂ ಧನ್ಯವಾದಗಳು. ಹಾಗೆಯೇ ಮರಳು ಸಿದ್ದಪ್ಪ ಆರ್ ಶಿಕ್ಷಕರು, ಇವರಿಗೂ ಧನ್ಯವಾದಗಳು. ರವಿ ಕಾಗತ್ತೂರ್, ಜಗದೀಶ್, ಅರುಣ್ ಕುಮಾರ್ HN, ವೀರೇಶ್ ವಡನ್ಪುರ್ ಸರ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಬಳಗದವರು ಸಹಕಾರ ನೀಡಿರುತ್ತಾರೆ. ಎಲ್ಲ ಸಹಕಾರವನ್ನು ನೀಡಿದಂತಹ ಎಲ್ಲ ಸಹೃದಯಗಳಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಘದ ಪರವಾಗಿ ಎಲ್ರಿಗೂ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ರಾಜ್ಯ ಕಾರ್ಯದರ್ಶಿಗಳು ನಮ್ಮ ಸಮಾಜದವರು ರಾಮು ಗೂಗೋಡ್ ಸರ್ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ನಮ್ಮ ನೌಕರರ ಸಂಘದ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಅವರು ನಮ್ಮ ಮನವಿಯನ್ನು ಮನ್ನಿಸಿ ಬಂದಿದ್ದಾರೆ. ಅವರಿಗೆ ಗೌರವ ಸಮರ್ಪಣೆಯನ್ನು ನಮ್ಮ ಪತ್ತಿನ ಸಹಕಾರ ಸಂಘದಿಂದ ನೀಡಲಾಗುತ್ತೆ. ದಯವಿಟ್ಟು ಗೌರವ ಸಮರ್ಪಣೆಯನ್ನು ರಾಜ್ಯ ಕಾರ್ಯದರ್ಶಿ ಗೂಗೋಡ್ ಸರ್ ಅವರು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕಾಗಿ ತಾವೆಲ್ಲರೂ ಕಾಯ್ತಾ ಇರ್ಬೋದು. ಅಂತಿಮ ಘಟ್ಟದ ವಂದನಾರ್ಪಣೆ ಸರ್ರನ್ನು ನಮ್ಮ ನಿರ್ದೇಶಕರು ನಡೆಸ್ಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಲಿಂಗಾಯನಮ್ಮ, ಈ ಒಂದು
ದಾವಣಗೆರೆ ವೀರಶೈವ ಲಿಂಗಾಯತ ಪತ್ತಿನ ಸಹಕಾರಿ ಸಂಘದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅಂತಿಮ ಘಟ್ಟ ತಲುಪಿದೆ. ಅದು ಬೀಳ್ಕೊಡುಗೆ, ಅದು ವಂದನಾ ಅರ್ಪಣೆ ಸಮಾರಂಭ. ಈ ಒಂದು ಕಾರ್ಯಕ್ರಮಕ್ಕೆ ಭಾಳಷ್ಟು ಸಮಯದ ಅಭಾವ ಇದೆ, ನಿಮಗೆ ತುಂಬ ಕಾದಿರೋದ್ರಿಂದ ಈ ಒಂದು ಸಂದರ್ಭಕ್ಕೆ ನಮ್ಮ ಅಧ್ಯಕ್ಷರು ಭಾಳಷ್ಟು ಎಫರ್ಟ್ ಹಾಕಿ ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಅವರಿಗೆ ಸಂಘದ ಪದಾಧಿಕಾರಿಗಳು ಮತ್ತು ನಮ್ಮ ಸಮಾಜ ಬಾಂಧವರಿಂದ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ನಿಕಟಪೂರ್ವ ಅಧ್ಯಕ್ಷರಾದಂಥ ಶಿವಶಂಕರ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಭಾಳಷ್ಟು ಅವರು ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ಸಂಘದ ಪರವಾಗಿ ಮತ್ತು ಎಲ್ಲ ಬಾಂಧವರ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ವಿ. ಅದೇ ರೀತಿ ಮಮತಾ ಮೇಡಮ್ ಅವರು ತುಂಬ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ, ಅವರಿಗೆ ಕಾರ್ಯದೊತ್ತಡ, ಭಾನುವಾರ ಮಾತ್ರ ರಜೆ ಇರುತ್ತೆ. ಆ ದಿನವೂ ಕೂಡ ಇಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಬಂದು ಆಸೀನರಾಗಿ ಒಂದೆರಡು ಹಿತನುಡಿಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಿದ್ವಿ. ವಾಮದೇವಪ್ಪ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಹಿತನುಡಿಗಳನ್ನ ನುಡಿದಿದ್ದಾರೆ. ಅವರಿಗೂ ಕೂಡ ಸಂಘದ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ವಿ. ಅದೇ ರೀತಿ ರವಿ ತಿರ್ಲಾಪುರ ಸರ್ ಅವರು ಈ ಎಲ್ಲರಿಗೂ ಭಾಳಷ್ಟು ಸಮಂಜಸವಾದ ಉಪನ್ಯಾಸವನ್ನು ನೀಡಿದ್ದಾರೆ. ಅವರಿಗೂ ಕೂಡ ನಮ್ಮ ವೀರಶೈವ ಪತ್ತಿನ ಸಹಕಾರ ಸಂಘದ ವತಿಯಿಂದ ವಂದನೆಗಳನ್ನ ಅರ್ಪಿಸ್ತಿದ್ವಿ. ವೀರೇಶ್ ಒಡೆನ್ಸ್ಪುರ ಸರ್ ಅವರು ಸಂಘದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅವರೇ ಎಷ್ಟೊಂದು ನಮ್ಮನ್ನು ಸ್ಟಿಮ್ಯುಲೇಟ್ ಮಾಡಿ ಅಡ್ಡಾಡಿ ಈ ಕಾರ್ಯಕ್ರಮ ಯಶಸ್ವಿಗೆ ಮೂಲಭೂತ ಕಾರಣಕರ್ತರಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ವಂದನೆಗಳನ್ನ ಅರ್ಪಿಸ್ತಾ ಇದ್ವಿ. ಅದೇ ರೀತಿ ರಾಘವೇಂದ್ರ ಪ್ರಸಾದ್ ಸರ್ ಅವರು ಆಸೀನರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಕಾರಣೀಭೂತರಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ಪತ್ತಿನ ಸಹಕಾರ ಸಂಘದ ವತಿಯಿಂದ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. BM ದಾರುಕೇಶ್ ಸರ್ ಅನಿವಾರ್ಯ ಕಾರಣಗಳಿಂದ ಹೊರಟೋಗಿದ್ದಾರೆ, ಬಟ್ ಕಾರ್ಯಕ್ರಮಕ್ಕೆ ಬಂದು ಭಾಳಷ್ಟು ಹಿತನುಡಿಗಳನ್ನ ನುಡಿದು ಹೋಗಿದ್ದಾರೆ. ಅವರಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಇದ್ವಿ. ಪಾಲಕ್ಷಪ್ಪ ಸರ್ ಅವರು ಮಾಜಿ ಜಿಲ್ಲಾಧ್ಯಕ್ಷರು, ಹಾಲಿ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ, ಇವರು ಕೂಡ ಆಗಮಿಸಿ ಸಂಘದ ಒಳಿತಿಗಾಗಿ ಭಾಳಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಅವರಿಗೂ ಕೂಡ ನಮ್ಮ ಸಹಕಾರಿ ಸಂಘದ ವತಿಯಿಂದ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಮತ್ತು ಅವರಿವರೆನ್ನದೇ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ನೀವು ಮತ್ತು ಮಕ್ಕಳು ಎಲ್ಲರಿಗೂ ಕೂಡ ನಮ್ಮ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ವಂದನೆಗಳನ್ನ ಅರ್ಪಿಸ್ತಿದ್ವಿ. ಇವತ್ತಿನ ಕಾರ್ಯಕ್ರಮದ ಯಶಸ್ಸಿಗೆ ನಿಮ್ಮೆಲ್ಲರ ನೀವೇ ಕಾರಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾರಣೀಕರ್ತರಾದ ಈ ಕಾರ್ಯಕ್ರಮದ ಎಲ್ಲ ರೂವಾರಿಗಳಿಗೂ ಸಹ ನಮಸ್ಕಾರ, ಧನ್ಯವಾದಗಳು.